ರಾತ್ರಿ 8 ಗಂಟೆಗೆ ಜಡ್ಜ್ ಮುಂದೆ ದರ್ಶನ್ ಹಾಜರು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ರಾತ್ರಿ 8 ಗಂಟೆಗೆ. ನೋಡಿ, ರಾತ್ರಿ 8 ಗಂಟೆಗೆ ಅಂದ್ರೆ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸ್ನವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನೂ 2 ಆರೋಪಿಗಳು ಬರ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಸೊ ಅವ್ರು ಬಂದು ಅವ್ರ ಮೆಡಿಕಲ್ ಟೆಸ್ಟ್ ಆಗಿ ಅದಾದ ನಂತರ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬೇಕಲ್ಲ, ಒಬ್ಬರನ್ನೇ ಆಗಲ್ಲ. ಸೊ ಹಂಗಾಗಿ KSRP ವಾಹನ ಏನಿರುತ್ತಲ್ಲ ಅದರಲ್ಲಿ ಎಲ್ಲ ಆರೋಪಿಗಳನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. 8 ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ನಂತರ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕುವಂತ ಕೆಲಸ ಆಗುತ್ತೆ ಇವತ್ತು. ಡಿ ಗ್ಯಾಂಗ್ ಏನಿದೆಯಲ್ಲ ಆ ಡಿ ಗ್ಯಾಂಗ್ನ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟುವಂತ ಕೆಲಸ ಆಗುತ್ತೆ. ರಾತ್ರಿ 8 ಗಂಟೆಗೆ ಸಮಯವನ್ನು ಕೊಟ್ಟಿದ್ದಾರಂತೆ ನ್ಯಾಯಮೂರ್ತಿಗಳು. ಕೋರಮಂಗಲದ ಜಡ್ಜ್ ನಿವಾಸಕ್ಕೆ 8 ಗಂಟೆಗೆ ಹೋಗ್ತಾರೆ. 8 ಗಂಟೆ ಒಳಗಡೆ ಹೋಗ್ತಾರೆ. 8 ಗಂಟೆಗೆ ಜಡ್ಜ್ ಮುಂದೆ ನಿಲ್ಲಿಸಿ ಅದೇನೇನು ಪ್ರೊಸೆಸ್ ಇದೆಯೋ ಅದೆಲ್ಲವೂ ಕೂಡ ನಡೆಯುತ್ತೆ. ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಅಜಯ್ ಕುಮಾರ್. 8 ಗಂಟೆಗೆ ನ್ಯಾಯಮೂರ್ತಿಗಳು ಸಮಯವನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. 8 ಗಂಟೆಗೆ ಯಾಕೆ ಅಂತ, ಇದರ ಜೊತೆಗೆ ಅಲ್ಲಿ ಏನು ಪ್ರೊಸೆಸ್ ನಡೆಯುತ್ತೆ ನ್ಯಾಯಮೂರ್ತಿಗಳ ಮುಂದೆ? ಖಂಡಿತವಾಗ್ಲೂ ರಾಮ್, ಈಗಾಗಲೇ ಏನು ಇಲ್ಲಿನ ಪ್ರೊಸೀಜರ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಇಲ್ಲಿನ ಪೊಲೀಸರು ಈಗಾಗಲೇ ಮುಗಿಸ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮೆಡಿಕಲ್ ಟೆಸ್ಟು ಕರ್ಕೊಂಡೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ಬೇಕು. ಆದರೆ ಅಲ್ಲಿ ಮತ್ತೆ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಅಲ್ಲಿ ರೋಗಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಇಲ್ಲಿಗೆ ಸರ್ಕಾರಿ ವೈದ್ಯರನ್ನ ಕರೆಸಿ ಈಗಾಗಲೇ ಸಂಪೂರ್ಣವಾಗಿ ಮೆಡಿಕಲ್ ಟೆಸ್ಟ್ ಮುಗ್ದಿದೆ. ಇನ್ನೊಂದು 30 ರಿಂದ 45 ನಿಮಿಷದಲ್ಲಿ ಇಲ್ಲಿಂದ ಜಡ್ಜ್ ಮನೆಗೆ ಹೋಗೋದು ಬಹುತೇಕ ಕಷ್ಟ ಆಗುತ್ತೆ. ಜಡ್ಜ್ ಹಾಲಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಸಿಟಿ ಸಿವಿಲ್ ಕೋರ್ಟ್ ಹಾಲ್ ನಂಬರ್ 57 ಏನಿದೆ ಅಲ್ಲಿಗೆ ಹೋಗೋದು ಕಷ್ಟ ಆಗುತ್ತೆ. ಸೊ ಹೀಗಾಗಿ ಅಷ್ಟರಲ್ಲಿಗೆ ಕೋರ್ಟ್ ಕಲಾಪ ಸಹ ಮುಗ್ದಿರುತ್ತೆ. ಹೀಗಾಗಿ ಕೋರ್ಟ್ನ PC ಇರ್ತಾರೆ, ಅವರು ಈ ವಿಚಾರಗಳನ್ನ ಮುಟ್ಟಿಸಿರ್ತಾರೆ. ಸರ್, ಈ ರೀತಿಯಾಗಿ ಆರೋಪಿಗಳನ್ನ ಕರ್ಕೊಂಡ್ ಬರ್ತಾ ಇದೀವಿ, ಸೊ ಹೀಗಾಗಿ ನಿಮ್ಮ ಕಾಲಾವಕಾಶ ಬೇಕು ನಮ್ಗೆ ಅಂತಾನೆ ಕೂಡ ಹೇಳಿರ್ತಾರೆ. ಆ ನಂತರ ಜಡ್ಜ್ ಯಾರು ಇರ್ತಾರೋ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಸಂಪೂರ್ಣವಾದಂಥ ವಿಚಾರವನ್ನು ತಗೊಂತಾರೆ. ಗ್ರೌಂಡ್ ಆಫ್ ಅರೆಸ್ಟ್ ಏನಿರುತ್ತೆ ಅದನ್ನು ಕೂಡ ನೋಡ್ತಾರೆ. ಯಾವ ರೀತಿಯಾಗಿ ಬಂಧನ ಆಯಿತು, ಎಲ್ಲೆಲ್ಲಿ ಬಂಧನ ಆಯಿತು, ಯಾರ್ಯಾರು ಎಲ್ಲಿ ಸಿಕ್ಕಿದ್ರು, ಯಾವ ರೀತಿಯಾಗಿ ಅಂತ ಹೇಳಿ ಸಂಪೂರ್ಣವಾದಂಥ ವಿಚಾರಗಳನ್ನು ಕೂಡ ತಗೊಳ್ತಾರೆ. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಆಗಿದೆ ಅಂತಲೂ ಕೂಡ ಎಲ್ಲ ಆರೋಪಿಗಳದ್ದು ಕೂಡ ಅಲ್ಲಿ ನ್ಯಾಯಾಧೀಶರು ಕೂಡ ಚೆಕ್ ಮಾಡ್ತಾರೆ. ಅದಾದ ನಂತರದಲ್ಲಿ ಎಲ್ಲರನ್ನೂ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಎಲ್ಲರನ್ನೂ ಕೂಡ ಮತ್ತೆ ಪರಪ್ಪನ ಅಗ್ರಹಾರಕ್ಕೂ ಕೂಡ ಶಿಫ್ಟ್ ಮಾಡ್ತಾರೆ. ಸೊ ಅಂದರೆ ಈಗಾಗಲೇ ADGP ದಯಾನಂದ್ ಏನಿದ್ದಾರೆ, ಆಗ ಬೆಂಗಳೂರು ಪೊಲೀಸ್ ನಗರ ಆಯುಕ್ತರಾಗಿದ್ದರು. ಆ ಸಂದರ್ಭದಲ್ಲೇ ಈ ನಟ ದರ್ಶನ್ ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವರು ಕೂಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರು ಈ ಒಂದು ಕೇಸನ್ನು ಟ್ರೇಸ್ ಮಾಡುವ ನಿಟ್ಟಿನಲ್ಲಿ. ಸೊ ಹೀಗಾಗಿ ಅವರು ಕೂಡ ಈಗ ಕಾರಾಗೃಹದ ADGP ಆಗಿ ಕೂಡ ಹೋಗಿರುವಂಥದ್ದು. ಕಾರಾಗೃಹದ ADGP ಆಗಿ ಹೋಗಿರೋದ್ರಿಂದಾಗಿ ಬಹುತೇಕ ರಾಜ್ಯದಲ್ಲಿರುವಂಥ ಎಲ್ಲ ಜೈಲು ಕೂಡ ಅವರ ಅಂಡರ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ಜೈಲ್ಗೂ ಕೂಡ ನಿರ್ದೇಶನಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾರೇ ಆರೋಪಿಗಳು ಬಂದಿದ್ದೇ ಆದಲ್ಲಿ ನಿಮ್ಮ ಜೈಲ್ಗೆ ಅವರನ್ನ ಯಾವುದೇ ರೀತಿಯಾಗಿ ರಾಜ್ಯಾತೀತ ಕೊಡಬಾರ್ದು, ಎಲ್ಲರೂ ಕೂಡ ಸಾಮಾನ್ಯ ಕೈದಿಯಂತೆ ನೋಡಬೇಕು ಅನ್ನೋ ಒಂದು ವಿಚಾರನೂ ಕೂಡ ಈಗಾಗಲೇ ಎಲ್ಲ ಏನು ಬೇರೆ ಬೇರೆ ಶಿವಮೊಗ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಪರಪ್ಪನ ಅಗ್ರಹಾರ ಆಗಿರ್ಬೋದು, ಅಲ್ಲೆಲ್ಲರಿಗೂ ಕೂಡ ಈಗಾಗಲೇ ನಿರ್ದೇಶನವನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಯಾರೇ ಈಗ ಹೋದ್ರೂ ಕೂಡ ನಟ ದರ್ಶನ್ ಆಗಿರ್ಬೋದು, ಯಾರೇ ಆರೋಪಿಗಳಾಗಿರ್ಬೋದು, ಇನ್ನುಳಿದ ಯಾವುದೇ ಕೇಸ್ನಲ್ಲಿ ಬರುವಂಥ ಆರೋಪಿಗಳಾಗಿರ್ಬೋದು, ಯಾರಿಗೂ ಕೂಡ ರಾಜ್ಯಾತೀತ ಕೊಡಬಾರ್ದು. ಕೊಟ್ಟಿದ್ದೆ ಅದಲ್ಲಿ ಅವರಿಗೆ ಒಂದು ರೀತಿ ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಿರ್ಬೋದು, ಅಥವಾ ಅವ್ರ ವಿರುದ್ಧ ಏನೋ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಆಗಿರ್ಬೋದು, ಇದನ್ನು ಮಾಡ್ತೀವಿ ಅನ್ನೋ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗಾಗಲೇ ADGP ದಯಾನಂದ್ ಅವರು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಎಲ್ಲ ವಿಚಾರ ಕೂಡ ಒಳಗೊಂಡು ಇವತ್ತಿನ ಯಾವ ರೀತಿಯಾಗಿ ಆಗತ್ತೆ ಅಂತ ನಾವು ಸಹ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈಗ ಏನೋ ಕೆಲವೇ ನಿಮಿಷಗಳಲ್ಲಿ 30 ರಿಂದ 45 ನಿಮಿಷಗಳಲ್ಲಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಇನ್ನು ಅವಾಗಲೇ ನಾವು ಮಾತಾಡ್ತಾ ಇದ್ವಿ ದರ್ಶನ್ ಫ್ಯಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ ಫ್ಯಾನ್ಸ್ ಇವತ್ತು ನಿನ್ನೆ ಅಲ್ಲ, ಇವರು ಯಾವಾಗಲೂ ಕೂಡ ಒಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡಿರ್ತಾರೆ. ಪಾಪ ಕೆಲವರು ಮಾತ್ರ ಒಳ್ಳೆ ಫ್ಯಾನ್ಸ್ ಇದ್ದಾರೆ. ಇನ್ನೂ ಕೆಲವರು ಮಾಡ್ತಾ ಇರುವಂಥ ಎಡವಟ್ಟುಗಳಿಂದ ಅದು ದರ್ಶನ್ ಅವರಿಗೆ ನೇರವಾಗಿ ಎಫೆಕ್ಟ್ ಆಗ್ತಾ ಇದೆ. ಉದಾಹರಣೆಗೆ ಮೊನ್ನೆ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ರು, ಅದಾದ ನಂತರ ಪ್ರಥಮ್ ಅವರನ್ನು ಹೊಡೆಯೋಕೆ ಹೋಗಿದ್ದಾಗಿರ್ಬೋದು. ಈಗೇನೋ ಗನಂದಾರಿ ಕೆಲಸ ಮಾಡಿ ಬಂದವ್ರ ಥರ ಅಲ್ಲಿ ಘೋಷಣೆಯನ್ನು ಕೂಗ್ತಾ ಇರೋದು, ಇದನ್ನೆಲ್ಲ ನೋಡಿದರೆ ಏನು ಹೇಳ್ತೀರಿ ಅಂತ?
ಇವಾಗಲೂ ನೀವು ಹೇಳಿದ್ದು ಸತ್ಯ. ಯಾಕಂದ್ರೆ ಎಲ್ಲೋ ಕೆಲವೊಬ್ರು ಅಭಿಮಾನಿಗಳು ಮಾತ್ರ ಆ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅವ್ರಿಗೂ ಕೂಡ ನೇರವಾದಂಥ ಎಫೆಕ್ಟ್ ಕೂಡ ಆಗಿರುವಂಥದ್ದು. ಕೆಲ ದಿನಗಳ ಹಿಂದೆ ನೀವು ಹೇಳ್ದಂಗೆ ರಮ್ಯಾ ಪ್ರಕರಣ ಆಗಿರ್ಬೋದು, ಈಗಲೂ ಕೂಡ 6 ಜನ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಾಕಷ್ಟು ಜನರ ಲೀಸ್ಟ್ ಕೂಡ CCB ಪೊಲೀಸರು ಕೂಡ ಈಗಾಗಲೇ ರೆಡಿ ಮಾಡಿರುವಂಥದ್ದು. ಯಾರ್ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಅವರ ಟವರ್ ಡಂಪ್ ಆಗಿರ್ಬೋದು, ಅವರ ಲೊಕೇಶನ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಿದ್ದಾರೆ. ಅದರಂತೆ ಇಲ್ಲೂ ಕೂಡ ಪೊಲೀಸ್ ಠಾಣೆ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಆಗಿಂದನೂ ಕೂಡ ಅವರ ಏನು ದರ್ಶನ್ ಪರವಾಗಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಪೊಲೀಸರು ಕೂಡ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ರು ಕೂಡ ಯಾರು ಕೂಡ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಅವರವರ ಏನು ನಾವು ನಟ ದರ್ಶನ್ನ ನೋಡಕ್ಕೆ ಬಂದಿದ್ದೀವಿ ಅಂತಲೂ ಕೂಡ ಪೊಲೀಸರ ಜೊತೆಗೂ ಕೂಡ ವಾಗ್ವಾದವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ನೀವು ಹೇಳ್ದಂಗೆ ಕೆಲವೊಂದು ಇಷ್ಟು ಜನ ಅಭಿಮಾನಿಗಳಿಂದ ಈ ರೀತಿಯಾದಂಥ ತೊಂದರೆ ಅವ್ರಿಗೂ ಕೂಡ ನೇರವಾಗಿ ಮತ್ತೆ ಆಗ್ತಾ ಇರುವಂಥದ್ದು, ಮತ್ತೆ ಪರೋಕ್ಷವಾಗಿ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ಯಾಕಂತಂದರೆ KSRP ಬಸ್ಸನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಯಾಕಂದರೆ ಯಾವುದೇ ರೀತಿಯಾಗಿ ಆರೋಪಿಗಳನ್ನ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಅಭಿಮಾನಿಗಳು ಇರ್ತಾರೆ, ಆದರೆ ಎಲ್ಲೂ ಕೂಡ ಗಲಾಟೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಸಂಪೂರ್ಣವಾದಂಥ ಪ್ರೊಟೆಕ್ಷನಲ್ಲಿ ಕೂಡ ಹೋಗ್ತಾರೆ. ಮುಂದೆ ಪೊಲೀಸ್ ಜೀಪ್ ಏನಿರುತ್ತೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕೂಡ ಮುಂದೆ ಒಂದು ಜೀಪು ಮತ್ತು ಹಿಂದೆ ಕೂಡ ಒಂದು ಅಂದರೆ KSRP ಮಧ್ಯೆ ಇರುತ್ತೆ ಮತ್ತು ಹಿಂದೆ ಕೂಡ ಜೀಪ್ ಇರುತ್ತೆ, ಅವರ ನೇತೃತ್ವದಲ್ಲಿ ಕೂಡ ಹೋಗುತ್ತೆ. ಇನ್ನು ಹಿರಿಯ ಅಧಿಕಾರಿಯಾಗಿರುವಂಥ DCP ಗಿರೀಶ್ ಕೂಡ ಬಂದಿದ್ದಾರೆ. ಅವರು ಕೂಡ ಕೆಲವೊಂದು ನಿರ್ದೇಶನಗಳನ್ನು ಕೂಡ ಕೊಡ್ತಾರೆ. ಯಾಕಂದರೆ ಒಂದು ರೀತಿಯಾದಂಥ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ಒಂದು ನಿರ್ದೇಶನವನ್ನು ಕೂಡ ಅವ್ರಿಗೂ ಕೂಡ ಒಂದು ಗೃಹ ಇಲಾಖೆಯಿಂದನೂ ಕೂಡ ಬಂದಿರುತ್ತೆ. ಸೊ ಹೀಗಾಗಿ ಅವರೇ ಕೂಡ ಸ್ವತಃ ಇದೀಗ ಫೀಲ್ಡ್ಗೂ ಕೂಡ ಬಂದು ಅವರು ಕೂಡ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಕೆಲವೊಬ್ಬರು ಪೊಲೀಸ್ಗೂ ಕೂಡ ನಿರ್ದೇಶನವನ್ನು ಕೂಡ ಕೊಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಅವರು ಕೂಡ ಹೋಗಿ ಅಂದರೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಹುತೇಕ ಇನ್ನು 1 ಅವರ್ ಆದ ನಂತರದಲ್ಲಿ ಅವರನ್ನು ನೇರವಾಗಿ ಜಡ್ಜ್ ಮನೆಗೆ ಕೂಡ ಕೊಂಡೊಯ್ಯುವಂಥ ಸಾಧ್ಯತೆ ಇರುತ್ತೆ. ಆನಂತರ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕಳಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು ರಾಮ್. ಓಕೆ ಥ್ಯಾಂಕ್ ಯು. ನಾನು ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು ಇಲ್ಲಿವರೆಗೂ ಮಾಹಿತಿಗಾಗಿ.